ನಮಸ್ಕಾರ, ನೀವು ನೋಡ್ತಾ ಇದ್ರಿ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಚಾನಲ್. ರಾಜ್ಯದಲ್ಲಿ ಕಾವೇರ್ತಾ ಇದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಜಟಾಪಟಿ. ಬೆಂಗಳೂರಲ್ಲಿ ಬಿಜೆಪಿ ಶಾಸಕನಿಗೆ ಮೊಟ್ಟೆ ಎಸೆತವಾಗಿದೆ. ರಾಜ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ ಜಟಾಪಟಿ ನಡೆದಿದ್ದು, ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಒಂದು ಸಂಘರ್ಷಮಯ ವಾತಾವರಣ ನಿರ್ಮಾಣವಾಯಿತಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುವಂತೆ ಮಾಡುತ್ತೆ. ಕೆಪಿಸಿಸಿ ಕಚೇರಿಯತ್ತ ಬಿಜೆಪಿ ಕಾರ್ಯಕರ್ತರು ಆಗಮಿಸಿದ ವೇಳೆ ಕೈ ಕಾರ್ಯಕರ್ತರು ಮೊಟ್ಟೆಯನ್ನ ಎಸೆದು ಘೇರಾವ್ ಹಾಕ್ತಾರೆ ಬಿಜೆಪಿ ಕಾರ್ಯಕರ್ತರಿಗೆ. ಬಿಪಿ ಹರೀಶ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿ ಅವರ ಮೇಲೆ ಮೊಟ್ಟೆಯನ್ನ ಎಸೆದಿರುವ ಪ್ರಸಂಗ ನಡೆದಿದೆ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕನಿಗೆ ಮೊಟ್ಟೆ ಎಸೆತ ಮಾಡಲಾಗಿದೆ. ಅಂದ್ರೆ ಬಿಪಿ ಹರೀಶ್ ಅವರ ಮೇಲೆ ಮೊಟ್ಟೆಯನ್ನ ಎಸೆಯಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆ ಎಸೆದಿದ್ದಾರೆ ಬಿಜೆಪಿ ಶಾಸಕ ಬಿಪಿ ಹರೀಶ್ ಅವರ ಮೇಲೆ. ಕೆಪಿಸಿಸಿ ಕಚೇರಿಯತ್ತ ಬಂದಂಥ ಬಿಪಿ ಹರೀಶ್ ಅವರ ಮೇಲೆ ಮೊಟ್ಟೆಯನ್ನ ಎಸೆದಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಪ್ರತಿಭಟನೆ ಇದೆ ಅಂತೇಳಿ ನನಗೆ ಮಾಹಿತಿ ಇತ್ತು. ನಾನು ಕೂಡ 6 ಅಶೋಕ್ ಅವರ ಜೊತೆ ನಾನು ಬಂದಿದ್ದಲ್ಲಿ ಅವ್ರ ಕಾರು ಆ ಲೊಕೇಶನ್ ತೋರಿಸಿದ ಪ್ರಕಾರ ಬಂದ ಸಂದರ್ಭದಲ್ಲಿ ಅದು ಕಾಂಗ್ರೆಸ್ ಆಫೀಸು. ಆದರೆ ನಾನು ಮುಂದ್ಗಡೆ ಎಲ್ಲರೂ ಪಾರ್ಕಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಇಳಿದು ಈಗ ಬಂದಂಥ ಸಂದರ್ಭದಲ್ಲಿ ನನಗೆ ಗೊತ್ತಾಗಿತ್ತು ಕಾಂಗ್ರೆಸ್ ಆಫೀಸ್ ಅಂತೇಳಿ. ಕಾಂಗ್ರೆಸ್ ಕಾರ್ಯಕರ್ತರು ಗೋಷ್ಠಿ ಕೂಡಿ ಕಾಂಗ್ರೆಸ್ ಕಚೇರಿ ಮುಂದೆ ಆಗ್ಲಿಕ್ಕೆ ಬಂದಿದ್ದಿಲ್ವಾ ಸರ್? ಕಾಂಗ್ರೆಸ್ ಕಚೇರಿ ಇದೆ ಅಂತ ನನಗೆ ಗೊತ್ತಿಲ್ಲ. ನಾವು ದಾವಣಗೆರೆಯವರು, ನಮಗೆ ಕಾರ್ ಮಿಸ್ ಆಯ್ತು. ನಮ್ಮ ಡ್ರೈವರ್ ಇಲ್ಲೇ ಇರ್ಬೇಕು. ಮೊಟ್ಟೆ ಹೊಡೆದು ಕಾಂಗ್ರೆಸ್ ಕಾರ್ಯಕರ್ತರೆ ಕಾಂಗ್ರೆಸ್ ಕಚೇರಿಯಿಂದ ಬಂದು ಮೊಟ್ಟೆನೂ ಹೊಡೆದ್ರು, ಕೈಯಲ್ಲೂ ಹೊಡೆದ್ರು. ಆದ್ರೆ ಪೊಲೀಸ್ನವರ ಸಮಯ ಸರಿಯಾಗಿ ಅವರು ಸ್ಪಂದಿಸಿದ್ರಿಂದ ಬಿಟ್ರು. ಇಲ್ಲಾಂದ್ರೆ ಇನ್ನೂ ಅವರು ಹೆಚ್ಚಿನ ಅನಾಹುತ ಮಾಡ್ತಾ ಇದ್ರು. ಇದರ ವಿರುದ್ಧ ಕಂಪ್ಲೇಂಟ್ ಏನಾದ್ರು ಕೊಡ್ತೀರಾ ಸರ್? ದೂರ ದಾಖಲು ಮಾಡ್ತೀರಾ? ನಮ್ಮ ರಾಜ್ಯ ನಾಯಕರನ್ನ ಕೇಳ್ತೀವಿ. ನಮ್ಮ ರಾಜ್ಯ ನಾಯಕರನ್ನ ನಾವು ಕೇಳ್ತೀವಿ. ರಾಜ್ಯ ನಾಯಕರ ಸೂಚನೆ ಅಂತ ನಾವು ಮುಂದಿನ ಇದು ಬೆಂಗಳೂರಿನ ಕೆಪಿಸಿಸಿ ಕಚೇರಿ. ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆಯನ್ನ ಹಿಡಿದು ಬಿಜೆಪಿಯ ಶಾಸಕ ಹರೀಶ್ ಅವರ ಮೇಲೆ ನಡೆಸಿದಂತಹ ದಾಳಿ, ಮೊಟ್ಟೆ ಎಸೆತ ಮಾಡಿರುವಂಥದ್ದು. ಬಿಪಿ ಹರೀಶ್ ಅವರು ಮುತ್ತಿಗೆಯನ್ನ ಹಾಕಿದ ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆ ಎಸೆತ ಮಾಡ್ತಾರೆ. ರಾಜ್ಯದಲ್ಲಿ ಜನ ಸಾಯ್ತಾ ಇದ್ದಾರೆ, ಕುಡಿಯೋಕೆ ನೀರಿಲ್ಲದೆ. ಇಲ್ಲಿ ನೋಡಿದ್ರೆ ಎರಡೂ ಪಕ್ಷಗಳ ನಾಯಕರುಗಳು, ಎರಡೂ ಪಕ್ಷಗಳ ಕಾರ್ಯಕರ್ತರು ಈ ರೀತಿ ಕಿತ್ತಾಟವನ್ನ ಮಾಡಿಕೊಳ್ತಾ ಹಾದಿರಂಪ ಬೀದಿರಂಪ ಮಾಡಿಕೊಂಡು ಕೇವಲ ರಾಜಕಾರಣಕ್ಕೋಸ್ಕರ, ಕೇವಲ ಇದೊಂದು ರಾಜಕಾರಣದ ಒಂದು ಹೈಡ್ರಾಮಾ ಅನ್ನುವಂಥ ಒಂದಷ್ಟು ಆಕ್ರೋಶದ ಮಾತುಗಳು ಕೇಳಿ ಬರ್ತಾ ಇದೆ. ಜನಗಳ ಬಗ್ಗೆ ಕಾಳಜಿ ಇಲ್ಲದ ಪಕ್ಷಗಳ ಈ ಒಂದು ನಡೆ ಪ್ರಜ್ಞಾವಂತ ನಾಗರಿಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಚೀತು ಅಂತಾರೆ ಜನ ಸಾಯ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಭಾಗ ಆದಿಯಾಗಿ ಹಲವಾರು ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಕುಡಿಯೋಕೆ ನೀರಿಲ್ಲ, ಬವಣೆ ಪಡ್ತಾ ಇದ್ದಾರೆ. ಕೃಷಿ ನೀರಿಲ್ಲ, ಮುಂಗಾರು ಮಳೆ ಕೈ ಕೊಟ್ಟಿದೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಮೊಟ್ಟೆ ಎಸೆಯೋದು, ಒಬ್ಬ ಶಾಸಕನ ಮೇಲೆ ಮೊಟ್ಟೆ ಎಸೆತ ಅನ್ನುವಂಥದ್ದು ಇದೆಯಲ್ಲ, ನಿಜಕ್ಕೂ ಇದು ಅಕ್ಷಮ್ಯ ಅನ್ನುವಂಥ ಒಂದಷ್ಟು ಆಕ್ರೋಶದ ಮಾತುಗಳು ಬಿಜೆಪಿಯ ನಾಯಕರುಗಳಿಂದ ವ್ಯಕ್ತವಾಗ್ತಾ ಇದೆ. ಬಿಪಿ ಹರೀಶ್ ಅವರಿಗೆ ಮುತ್ತಿಗೆಯನ್ನ ಹಾಕಿದಂಥ ಕಾಂಗ್ರೆಸ್ ಕಾರ್ಯಕರ್ತರು ಈ ವೇಳೆ ಅವರ ಮೇಲೆ ಮೊಟ್ಟೆ ಎಸೆದಿದ್ದಾರೆ.
ಕೆಪಿಸಿಸಿ ಕಚೇರಿಯತ್ತ ಬಂದಂಥ ಬಿಜೆಪಿ ಶಾಸಕ ಬಿ.ಪಿ. ಹರೀಶ್ ಅವರ ಮೇಲೆ ಮೊಟ್ಟೆ ಎಸೆತವಾಗಿದೆ. ಬಿ.ಪಿ. ಹರೀಶ್ ಹೇಳ್ತಾರೆ, ಇಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ, ನಾನು ಎಲ್ಲೋ ಬೇರೆ ಕಡೆ ಹೋಗಬೇಕಾದಂಥವನು. ಆ ಭಾಗದಲ್ಲಿ ಅಕಸ್ಮಾತ್ತಾಗಿ ನಾನು ಕಾರಿಂದ ಕೆಳಗಿಳಿದೆ, ಇಳಿತಾ ಇದ್ದ ಹಾಗೆ ನನ್ನ ಮೇಲೆ ಮೊಟ್ಟೆ ಎಸೆದ್ರು, ಇದು ಕಾಂಗ್ರೆಸ್ ಕಾರ್ಯಕರ್ತರೇ ಮಾಡಿದ್ದು ಅನ್ನುವಂಥ ಮಾತನ್ನು ಹೇಳ್ತಾರೆ. ನೋಡಿ, ಅಲ್ಲಿ ಯಾರೋ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಈ ವೇಳೆ ಪ್ರತಿಭಟನೆ ನಡೆಸಿ ಬಿ.ಪಿ. ಹರೀಶ್ ಅವರನ್ನ ತಡೆಯುವಂಥ ಒಂದು ಪ್ರಯತ್ನವನ್ನು ಪೊಲೀಸರ ಮುಂದೆಯೇ ಮಾಡ್ತಾನೆ. ನೋಡಿ, ಅಲ್ಲಿರುವಂಥ ಕಾಂಗ್ರೆಸ್ ಕಾರ್ಯಕರ್ತರು ಯಾವ ರೀತಿಯಾಗಿ ವರ್ತಿಸ್ತಾರೆ, ಒಬ್ಬ ಶಾಸಕ ಅನ್ನುವಂಥದ್ದನ್ನು ನೋಡಿದೆ. ಶಾಸಕನ ಮೇಲೆ ತೀವ್ರ ಥರದಲ್ಲಿ ಮೊಟ್ಟೆ ಎಸೆತ ಮಾಡಿದ್ದಲ್ಲದೆ ಅವ್ರನ್ನ ಅಡ್ಡಗಟ್ಟಿ ಘೇರಾವ್ ಹಾಕುವಂಥ ಒಂದು ಪ್ರಯತ್ನವನ್ನು ಅಲ್ಲಿ ಮಾಡ್ತಾ ಇರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕನಿಗೆ ಮೊಟ್ಟೆ ಎಸೆತವಾಗಿದೆ. ಬಲಭಾಗದ ವಿಂಡೋಸಲ್ಲಿ ಗಮನಿಸಬಹುದು, ಅನೇಕ ಮೊಟ್ಟೆಗಳು ಬಿದ್ದಿವೆ. ಅಂದರೆ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಬರ್ತಾರೆ ಅನ್ನುವಂಥದ್ದನ್ನು ಮನಗಂಡಂಥ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರ ಮೇಲೆ ದಾಳಿಯನ್ನು ಮೊಟ್ಟೆಯ ಮೂಲಕ ದಾಳಿ ಮಾಡಲಿಕ್ಕೆ ಮೊದಲೇ ನಿರ್ಧಾರವನ್ನು ಮಾಡಿದ್ರ, ಅದೇ ಕಾರಣಕ್ಕೆ ಮೊಟ್ಟೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ರ, ಅವರ ಮೇಲೆ ಮೊಟ್ಟೆ ಎಸೆತ ಮಾಡಬೇಕು ಅಥವಾ ಮೊಟ್ಟೆ ಎಸಿಬೇಕು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಸೊ ಇಲ್ಲಿ ಒಬ್ಬ ಬಿಜೆಪಿಯ ಶಾಸಕ ಬರ್ತಿದ್ದ ಹಾಗೆಯೇ ಅವರ ಮೇಲೆ ನಿರೀಕ್ಷಿತ ರೀತಿಯಲ್ಲೇ ಮೊಟ್ಟೆ ಬಿದ್ದಿದೆ, ಅವರ ಮೇಲೆ ಮೊಟ್ಟೆಯನ್ನು ಎಸೆದಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಅನ್ನುವಂಥ ಮಾತನ್ನು ಸ್ವತಃ ಬಿ.ಪಿ. ಹರೀಶ್ ಅವರೇ ಹೇಳ್ತಾರೆ. ಇನ್ಯಾರು ಮಾಡೋಕ್ಕೆ ಸಾಧ್ಯ, ಕಾಂಗ್ರೆಸ್ ಕಾರ್ಯಕರ್ತರೇ ಮಾಡಿರೋದು. ಈ ಬಗ್ಗೆ ದೂರು ಕೊಡಬೇಕಾ ಅನ್ನೋದ್ರ ಕುರಿತಾಗಿ ನಮ್ಮ ನಾಯಕರೊಟ್ಟಿಗೆ ಮಾತಾಡಿ ನಂತರದಲ್ಲಿ ನಿರ್ಧಾರ ತೆಗೆದುಕೊಳ್ತೇನೆ ಅಂತ ಬಿ.ಪಿ. ಹರೀಶ್ ಹೇಳ್ತಾರೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಹೋಗಬಹುದು, ಕಾಂಗ್ರೆಸ್ ಕಾರ್ಯಕರ್ತರು ಅವರನ್ನು ಅಡ್ಡ ಹಾಕಿ, ಪೊಲೀಸರ ಎದುರೇ ಅವರನ್ನು ಅಡ್ಡ ಹಾಕಿ ಅಲ್ಲಿಂದ ಹೊರ ಹಾಕುವಂಥ ಅಥವಾ ಅವರನ್ನ ಘೇರಾವ್ ಹಾಕುವಂಥ ಒಂದು ಪ್ರಯತ್ನಕ್ಕೆ ಯಾವ ರೀತಿ ಮುಂದಾಗ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಈ ವೇಳೆ ತಕ್ಷಣವೇ ಅಲರ್ಟ್ ಆದಂಥ ಪೊಲೀಸರು ಅವರನ್ನ ಸುರಕ್ಷಿತ ಸ್ಥಳಕ್ಕೆ ಬಿ.ಪಿ. ಹರೀಶ್ ಅವರನ್ನ ಶಾಸಕರನ್ನ ಕರೆದೊಯ್ತಾರೆ. ಆದರೂ ಕೂಡ ಅವರ ಮೇಲೆ ನುಗ್ಗಿ ಬರುವ ರೀತಿಯಲ್ಲಿ ವರ್ತಿಸ್ತಾ ಇರುವಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರು ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದಾಗಿದೆ. ಒಂದು ಕಡೆ ನೀಟ್ ಪರೀಕ್ಷೆ ಅಕ್ರಮವನ್ನು ಖಂಡಿಸಿ ದೆಹಲಿಯಲ್ಲಿ ಸಿಜೆಪಿ ಪ್ರೊಟೆಸ್ಟ್ ಮಾಡ್ತಿದ್ದಂಥ ಸಂದರ್ಭದಲ್ಲೇ ಅವರು ನಮ್ಮ ದೇಶಕ್ಕೆ ತೋರಿಸಿದ್ದು ಬಡತನ, ಭ್ರಷ್ಟಾಚಾರ, ಅನ್ಯಾಯ, ದೌರ್ಜನ್ಯ. ಹಿಂದೆ ಶಾಸಕ ಮುನಿರತ್ನ ಮೇಲೂ ಕೂಡ ಇದೇ ರೀತಿ ನಮ್ಮ ಪಕ್ಷದ ನಾಯಕರು ಏನ್ ತೀರ್ಮಾನ ಆ ತೀರ್ಮಾನ ರೀತಿಯಲ್ಲಿ ವರ್ತನೆಯನ್ನು ತೋರ್ತಾ ಇದ್ದಾರೆ ಅನ್ನುವಂಥ ಆಕ್ರೋಶದ ಮಾತುಗಳು ಬಿಜೆಪಿ ವಲಯದಿಂದ ಕೇಳಿಬರ್ತಾ ಇದೆ. ಬಿಜೆಪಿಯ ಕಾರ್ಯಕರ್ತರು ಕೂಡ ಈ ಘಟನೆ ನಡೀತಿದ್ದ ಹಾಗೆಯೇ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾವ ರೀತಿ ಘೇರಾವ್ ಹಾಕುವಂಥ ಒಂದು ಪ್ರಯತ್ನ, ಬಿ.ಪಿ. ಹರೀಶ್ ಅವರನ್ನ ಅಡ್ಡಗಟ್ಟಿ ಅವರ ಮೇಲೆ ಮೊಟ್ಟೆ ಎಸೆತ ಆದ ನಂತರದಲ್ಲಿ ಪೊಲೀಸರ ಮುಂದೆಯೇ ಯಾವ ರೀತಿಯಾಗಿ ಅವರ ಮೇಲೆ ಆಕ್ರೋಶವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಹೊರಹಾಕ್ತಾರೆ ಅನ್ನುವಂಥದ್ದು ದೃಶ್ಯದಲ್ಲಿ ನಾವು ಗಮನಿಸ್ತಾ ಹೋಗಬಹುದು. ಇದರ ನಡುವೆ ಪೊಲೀಸರು ತಕ್ಷಣವೇ ಅಲರ್ಟ್ ಆಗಿ ಬಿ.ಪಿ. ಹರೀಶ್ ಅವರನ್ನ ತಮ್ಮ ಸುಪರ್ದಿಯಲ್ಲಿ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದಂಥ ಒಂದು ಪ್ರಸಂಗ ಅಲ್ಲಿ ನಡೆಯುತ್ತೆ. ಮೊಟ್ಟೆ ಎಸೆದು ಘೇರಾವ್ ಹಾಕ್ತಂಥ ಒಂದು ಪ್ರಸಂಗ ನಡೆದಿರುವಂಥದ್ದು. ಆದರೆ ನೋಡಿ, ಒಂದು ಕಡೆ ನೀಟ್ ಪರೀಕ್ಷೆಯಲ್ಲಿನ ಅಕ್ರಮವನ್ನು ಖಂಡಿಸಿ ನಿನ್ನೆ ಸಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇತ್ತು. ಆ ಪ್ರೊಟೆಸ್ಟ್ಗೆ ದನಿಗೂಡಿಸಿದಂಥ ಕಾಂಗ್ರೆಸ್ ದೆಹಲಿಯಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ವಿಪಕ್ಷಗಳು ಪ್ರತಿಭಟನೆಯನ್ನು ನಡೆಸಿ ಪ್ರಧಾನಿ ಮೋದಿಯವರ ನಿವಾಸಕ್ಕೆ ಮುತ್ತಿಗೆ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರೆಲ್ಲರನ್ನೂ ವಶಕ್ಕೆ ತೆಗೆದುಕೊಂಡು ನಂತರದಲ್ಲಿ ಪೊಲೀಸರು ಬಿಡುಗಡೆಗೊಳಿಸಿದರು. ಸೊ ಅಲ್ಲಿನ ಒಂದು ಹೋರಾಟದ ಕಿಚ್ಚು ರಾಜ್ಯಕ್ಕೂ ಕೂಡ ಹಬ್ಬಿತ ಅನ್ನುವಂಥದ್ದು. ಸೊ ಮತ್ತೊಂದು ಕಡೆ ನಾವು ಗಮನಿಸ್ತಾ ಹೋಗಬಹುದಾಗಿದೆ, ಇಲ್ಲಿ ನಡೆದಿರುವಂಥ ಒಂದು ಬೆಳವಣಿಗೆ,
ಒಂದು ಕಡೆ ರಾಜ್ಯದಲ್ಲೂ ಕೂಡ ಪ್ರತಿಭಟನೆ ಹಾದಿ ತುಳಿದಿರುವಂಥ ಬಿಜೆಪಿ ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸಕ್ಕೆ ಕಾಂಗ್ರೆಸ್ ಮುತ್ತಿಗೆ ಹಾಕಲಿಕ್ಕೆ ಮುಂದಾಗಿದ್ದು ಬಹಳ ಸೂಕ್ಷ್ಮವಾದಂಥ ಪ್ರದೇಶ ಅದು. ಅಲ್ಲಿ ಪ್ರಧಾನಿಯವರ ನಿವಾಸಕ್ಕೆ ಮುತ್ತಿಗೆ ಹಾಕುವಂಥ ಒಂದು ಪ್ರಯತ್ನಕ್ಕೆ ರಾಹುಲ್ ಗಾಂಧಿ ಮುಂದಾದರು ಅಂತ ಕಾಂಗ್ರೆಸ್ನ ಈ ನಡೆಯನ್ನು ಖಂಡಿಸಿ ಬಿಜೆಪಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಮುಂದಾಗಿದ್ದು ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಮುಂದಾದಂಥ ಸಂದರ್ಭ ನಡೆದಂಥ ಹೈಡ್ರಾಮಾ ಇದು. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿಯ ಕಾರ್ಯಕರ್ತರನ್ನು ತಡಿಬೇಕು ಅನ್ನುವಂಥ ಕಾರಣಕ್ಕೆ ಅಲ್ಲಿ ಮೊಟ್ಟಿಯನ್ನು ಇಟ್ಕೊಂಡು ಬಿಜೆಪಿ ಕಾರ್ಯಕರ್ತರ ಮೇಲೆ ದಾಳಿ ಮಾಡಲಿಕ್ಕೆ ಮುಂದಾಗಿದ್ರಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅದರ ಭಾಗವಾಗಿಯೇ ಶಾಸಕರ ಮೇಲೆ ನಡೆದಂಥ ಮೊಟ್ಟೆ ಎಸೆತಾನ ಇದು ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಿರುವಂಥದ್ದು. ದೆಹಲಿಯಲ್ಲಿ ನೀಟ್ ಪರೀಕ್ಷೆ ಅಕ್ರಮ ಖಂಡಿಸಿ ಕಾಂಗ್ರೆಸ್ ನಡೆಸ್ತಾ ಇದ್ದಂಥ ಪ್ರತಿಭಟನೆ ವೇಳೆ ರಾಹುಲ್ ಗಾಂಧಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದನ್ನು ವಿರೋಧಿಸಿ ಒಂದು ಕಡೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ಬಿಜೆಪಿ ರಾಜ್ಯ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಯೂತ್ ಕಾಂಗ್ರೆಸ್ ಮುಂದಾದಂಥ ಒಂದು ಪ್ರಯತ್ನ ನಡೆದ ನಂತರದಲ್ಲಿ ಮತ್ತೊಂದು ಕಡೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಾಗ ಒಂದು ಕಡೆ ಹೈಡ್ರಾಮಾ ಕ್ರಿಯೇಟ್ ಆಗಿದ್ದು ಇವೆಲ್ಲವೂ ಕೂಡ ನೋಡಿದ್ವಿ. ಮತ್ತೊಂದು ಕಡೆ ಈ ಹಿಂದೆ ನಾವು ಗಮನಿಸ್ತಾ ಹೋದರೆ ಬಿಜೆಪಿಯ ಶಾಸಕರಾದಂಥ ಮುನ್ರತ್ನ ಅವರ ಮೇಲೂ ಕೂಡ ಮೊಟ್ಟೆ ಎಸೆತಾಗಿತ್ತು. 2024 ಡಿಸೆಂಬರ್ ತಿಂಗಳಲ್ಲಿ ಬೆಂಗಳೂರಿನ ನಂದಿನಿ ಲೇಔಟ್ನ ಲಕ್ಷ್ಮೀದೇವಿ ನಗರ ವಾರ್ಡ್ನಲ್ಲಿರೋ ಬಿಜೆಪಿ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದಂಥ ವಾಜಪೇಯಿ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಅಂತ ತೆರಳುತ್ತಿದ್ದಂಥ ಆರ್ ನಗರ ಕ್ಷೇತ್ರದ ಶಾಸಕ ಮುನ್ರತ್ನ ಅವರ ತಲೆಗೆ ಮೊಟ್ಟೆಯನ್ನು ಎಸೆಯಲಾಗಿತ್ತು. ಸೊ ಈ ಬೆಳವಣಿಗೆ ಈಗ ಮತ್ತೆ ತಲೆದೋರದಂತೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ 2022ರಲ್ಲಿ ಈ ಹಿಂದೆ ಸಿದ್ದರಾಮಯ್ಯ ಅವರು ಕೊಡಗು ಜಿಲ್ಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ವೀರ್ ಸಾವರ್ಕರ್ ಫ್ಲೆಕ್ಸ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಾರ್ಯಕರ್ತರು ಅವರ ಕಾರಿಗೆ ಮುತ್ತಿಗೆ ಹಾಕಿ ಮೊಟ್ಟೆಯನ್ನು ಎಸೆದಿದ್ದಂಥ ಒಂದು ಪ್ರಸಂಗ ಕೂಡ ನಡೆದಿತ್ತು. ನಾವು ಗಮನಿಸ್ತಾ ಹೋಗ್ಬೋದು. ಕೆಪಿಸಿಸಿ ಕಚೇರಿ ಇದು. ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ಬಿಜೆಪಿ ಕಾರ್ಯಕರ್ತರು ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ನಡೆಸಲಿಕ್ಕೆ ಮುಂದಾದಂಥ ಒಂದು ಪ್ರಸಂಗ ನಡೆದಾಗ ಆ ವೇಳೆ ಅಲ್ಲಿ ಬಿಜೆಪಿ ಕಾರ್ಯಕರ್ತರನ್ನು ತಡೆಯುವಂಥ ಒಂದು ಪ್ರಯತ್ನವನ್ನು ಪೊಲೀಸರು ಮಾಡ್ತಾರೆ. ಅಂದರೆ ಬಿಜೆಪಿ ಕಾರ್ಯಕರ್ತರು ಈ ವೇಳೆ ಮುತ್ತಿಗೆ ಹಾಕಲಿಕ್ಕೆ ಮುಂದಾದರೆ ಅಲ್ಲಿ ಒಂದು ರೀತಿ ಗೊಂದಲ ಅಥವಾ ದ್ವೇಷಮಯ ವಾತಾವರಣಕ್ಕೆ ಅಥವಾ ಬೇರೆ ಇನ್ನೇನಾದರೂ ಅನಾಹುತಗಳಿಗೆ ಆಸ್ಪದ ಕೊಟ್ಟಂತಾಗ್ಬಿಡಬಹುದು ಅನ್ನುವಂಥ ಕಾರಣಕ್ಕೆ ಮುನ್ನೆಚ್ಚರಿಕಾ ಕ್ರಮವನ್ನು ಪೊಲೀಸರು ತೆಗೆದುಕೊಂಡಿರ್ತಾರೆ. ಅದೇ ಸಂದರ್ಭದಲ್ಲಿ ಅದೇ ದಾರಿಯಲ್ಲಿ ಅಂದರೆ ಬಿ.ಪಿ. ಹರೀಶ್ ಹೇಳುವುದು, ನಾನು ಪ್ರತಿಭಟನೆ ಮಾಡಲಿಕ್ಕೆ ಅಂತ ಬಂದಿದ್ದಲ್ಲ, ನಾನು ಕಾರ್ಯನಿಮಿತ್ತ ಹೋಗ್ತಾ ಇದ್ದೆ, ಆಗ ನನ್ನ ಕೆಳಗಿಳಿದಿದ್ದಷ್ಟೇ ಕಾರಿಂದ ನನ್ನ ಮೇಲೆ ಮೊಟ್ಟೆ ಬಿತ್ತು ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದು ಬಿಜೆಪಿ ಶಾಸಕರಾದಂಥ ಬಿ.ಪಿ. ಹರೀಶ್ ಅವರು ಮಾಡ್ತಾ ಇರುವಂಥ ಗಂಭೀರ ಆರೋಪ. ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದರು, ಅವರೇ ಮೊಟ್ಟೆ ಎಸ್ತಿದ್ದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು, ಗಂಭೀರ ಆರೋಪವನ್ನು ಮಾಡ್ತಾ ಇದ್ರು. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಈ ಘಟನೆಯನ್ನು ಬಹುಶಃ ಈ ಘಟನೆಗೆ ಸಂಬಂಧಪಟ್ಟಂತೆ ದೂರು ಕೊಡೋದಾ ಪೊಲೀಸ್ ಠಾಣೆಯಲ್ಲಿ ಅನ್ನೋದರ ಕುರಿತಾಗಿ ನಮ್ಮ ನಾಯಕರನ್ನ ನಾನು ಚರ್ಚೆ ಮಾಡ್ತೀನಿ, ನಮ್ಮ ನಾಯಕರೊಟ್ಟಿಗೆ ಚರ್ಚೆ ಮಾಡಿದ ಬಳಿಕ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅಂತ ಶಾಸಕ ಬಿ.ಪಿ. ಹರೀಶ್ ಅವರು ಹೇಳ್ತಾ ಇದ್ರು.
ರಾಜಕೀಯ ಪಕ್ಷಗಳು ಅಥವಾ ಆಯಾ ಪಕ್ಷಗಳ ಕಾರ್ಯಕರ್ತರು ಈ ರೀತಿ ಮೊಟ್ಟೆ ಎಸೆತದ ಪ್ರಕರಣಗಳು ಇದೇ ಮೊದಲಲ್ಲ. ಹಿಂದೆ ಮುನರತ್ನ ಅವರ ಮೇಲೆ ಮೊಟ್ಟೆ ಎಸೆದಂಥ ಒಂದು ಪ್ರಸಂಗ ನಡೆದಿತ್ತು. ಮತ್ತೊಂದು ಕಡೆ ವಿಪಕ್ಷ ನಾಯಕರಾಗಿದ್ದಂಥ ಅವತ್ತು 2022ರಲ್ಲಿ ಸಿದ್ದರಾಮಯ್ಯ ಅವರ ಕಾರಿನ ಮೇಲೂ ಕೂಡ ಮೊಟ್ಟೆ ಎಸೆತವಾಗಿದ್ದಂಥ ಒಂದು ಪ್ರಸಂಗ ನಡೆದಿತ್ತು. ತೀಕ್ಷ್ಣವಾಗಿ ಹರಿಹಾಯ್ದಿದ್ರು ಸಿದ್ದರಾಮಯ್ಯನವರು. ಒಬ್ಬ ಶಾಡೋ CM, ಮುಖ್ಯಮಂತ್ರಿ ಇದ್ದ ಹಾಗೆ ವಿರೋಧ ಪಕ್ಷದ ನಾಯಕ, ಅಂಥವ್ರ ಮೇಲೆ ಮೊಟ್ಟೆ ಎಸೆತವನ್ನು ಮಾಡುವಂಥ ಪ್ರಯತ್ನಕ್ಕೆ ಕೈ ಹಾಕ್ತಾರೆ ಅಂತಂದರೆ ಇದು ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಹೋಗಿದೆ? ನಮ್ಮ ಕಾರ್ಯಕರ್ತರಿಗೆ ಇದೇ ರೀತಿ ವರ್ತಿಸೋದಕ್ಕೆ ಬರೋದಿಲ್ವಾ ನಾವು ಕರೆ ಕೊಟ್ಟರೆ ಅನ್ನುವಂಥ ಎಚ್ಚರಿಕೆಯ ಮಾತನ್ನು ಕೂಡ ಕಾಂಗ್ರೆಸ್ ನಾಯಕರು ಆಡಿರ್ತಾರೆ. ಆ ಸಂದರ್ಭದಲ್ಲಿ ಪರಿಸ್ಥಿತಿ ನಂತರದಲ್ಲಿ ತಿಳಿಯಾಗುತ್ತೆ. ಆದರೆ ಈಗ ಒಂದು ಕಡೆ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಅಂತ BJP ಕಾರ್ಯಕರ್ತರು ಮುಂದಾದಂತಹ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮೊಟ್ಟೆ ಎಸೆತವಾಗಿರುವಂಥ ಒಂದು ಪ್ರಸಂಗ ನಡೆದಿದೆ. ಸೊ BP ಹರೀಶ್ ಅವರ ಮೇಲೆ, ಶಾಸಕರ ಮೇಲೆ ಮೊಟ್ಟೆ ಎಸೆದಿರುವಂಥದ್ದು ತೀವ್ರ ಥರದಲ್ಲಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ದೆಹಲಿಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಇತರೆ ವಿಪಕ್ಷ ನಾಯಕರು ಪ್ರಧಾನಿ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ ಹಿನ್ನೆಲೆಯಲ್ಲಿ ಜುಲೈ 22ನೇ ತಾರೀಕು ಅಂದರೆ ನೋಡಿ, ಅಲ್ಲಿ BJP ಕಾಂಗ್ರೆಸ್ನ ನಡೆಯನ್ನು ಖಂಡಿಸಿ ಪ್ರತಿಭಟನೆಯ ಹಾದಿಯನ್ನು ತುಳಿದಿರುವಂಥದ್ದು ದೇಶವ್ಯಾಪಿ. ಅಂದರೆ ಬಹಳ ಸೂಕ್ಷ್ಮವಾದಂಥ ಒಂದು ಪ್ರದೇಶ ಪ್ರಧಾನಿಯವರ ನಿವಾಸ. ಆ ನಿವಾಸದ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು ಅಂತಂದರೆ, ಸೂಕ್ಷ್ಮ ಪ್ರದೇಶಕ್ಕೆ ತೆರಳುತ್ತಾರೆ ಅಂತಂದರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರುಗಳ ಅಥವಾ ವಿಪಕ್ಷ ನಾಯಕರುಗಳ ನಡೆ ಈ ರೀತಿ ಆಗಬಾರ್ದು, ಈ ರೀತಿಯ ನಡೆಯನ್ನು ನಾವು ಖಂಡಿಸ್ತೀವಿ ಅಂತ BJP ದೇಶವ್ಯಾಪಿ ಪ್ರೊಟೆಸ್ಟನ್ನು ಮಾಡ್ತಾ ಇದೆ. ತೀವ್ರ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಹಾಗಾಗಿ ಈ ರಾಜಕೀಯ ಜಟಾಪಟಿ ನಾವು ಗಮನಿಸ್ತಾ ಹೋದರೆ ವಿಪಕ್ಷಗಳ ಪ್ರತಿಭಟನೆಯ ನೇತೃತ್ವವನ್ನು ನೀಟ್ ಪರೀಕ್ಷೆ ಅಕ್ರಮ ಖಂಡಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ಬೃಹತ್ ವಿದ್ಯಾರ್ಥಿ ಹಾಗೂ ವಿಪಕ್ಷಗಳ ಪ್ರತಿಭಟನೆ ನೇತೃತ್ವವನ್ನು ಕಾಂಗ್ರೆಸ್ ವಹಿಸಿಕೊಂಡಿತ್ತು. ಈ ವೇಳೆ ರಾಹುಲ್ ಗಾಂಧಿ ನೇರವಾಗಿ ಪ್ರಧಾನಿ ನಿವಾಸದ ಬಳಿ ತೆರಳಿ ಪ್ರತಿಭಟನೆಯನ್ನು ನಡೆಸಿದ್ದಂಥ ಪ್ರಸಂಗ ನಡೆದಿತ್ತು. ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿರುವ ಪ್ರಧಾನಿ ನಿವಾಸದ ಭದ್ರತೆಗೆ ಧಕ್ಕೆ ತರಲಾಗಿದೆ ಅಂತ ಆರೋಪಿಸಿರುವಂಥ BJP ರಾಹುಲ್ ಗಾಂಧಿಯವರ ಈ ನಡವಳಿಕೆಯನ್ನು ಖಂಡಿಸಿ ದೇಶದ ಎಲ್ಲ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪ್ರಧಾನ ಕಚೇರಿಗಳ ಮುಂದೆ ಪ್ರತಿಭಟನೆ ನಡೆಸೋದಕ್ಕೆ ಕರೆಯನ್ನು ನೀಡಿತ್ತು. ಹಾಗಾಗಿ ದೆಹಲಿಯ ಬೆಳವಣಿಗೆ ಬೆನ್ನಲ್ಲೇ ಆಂಧ್ರ ಪ್ರದೇಶದ ವಿಜಯವಾಡ, ಕರ್ನಾಟಕ ಸೇರಿದಂತೆ ದೇಶದ ಪ್ರಮುಖ ನಗರಗಳಲ್ಲಿ ಕಾಂಗ್ರೆಸ್ ಕಚೇರಿಗಳಿಗೆ BJP ಕಾರ್ಯಕರ್ತರು ಮುತ್ತಿಗೆ ಹಾಕಲು ಧಾವಿಸಿದ್ದಾರೆ. ಕಾರ್ಯಕರ್ತರ ನಡುವೆ ಸಂಘರ್ಷಮಯ ವಾತಾವರಣಕ್ಕೂ ಕೂಡ ಇದು ಎಡೆ ಮಾಡಿ ಕೊಟ್ಟಿರುವಂಥದ್ದು ಇವತ್ತಿನ ಬೆಳವಣಿಗೆ. BJP ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿಗಳತ್ತ ನುಗ್ಗುತ್ತಿದ್ದಂತೆ ಅಲ್ಲಿ ಜಮಾಯಿಸಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ಅವರನ್ನು ತಡೆಯಲು ಮುಂದಾಗಿದ್ದಾರೆ. ಈ ವೇಳೆ ಉಭಯ ಪಕ್ಷಗಳ ಕಾರ್ಯಕರ್ತರ ನಡುವೆ ತೀವ್ರ ತಳ್ಳಾಟ, ನೂಕಾಟ ನಡೆದಿದ್ದು ಕಚೇರಿ ರಕ್ಷಣೆಗೆ ನಿಂತಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕೋದಕ್ಕೆ ಬಂದಂಥ BJP ಕಾರ್ಯಕರ್ತರ ಮೇಲೆ ಮೊಟ್ಟೆಗಳನ್ನು ಎಸೆದು ಆಕ್ರೋಶವನ್ನು ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಬಿಗುವಿನ ವಾತಾವರಣ ಅಲ್ಲಿ ನಿರ್ಮಾಣ ಆಗುತ್ತೆ. ಆ ಸಂದರ್ಭದಲ್ಲಿ ಶಾಸಕ BP ಹರೀಶ್ ಮೇಲೂ ಕೂಡ ಮೊಟ್ಟೆ ಎಸೆತವಾಗಿದೆ. ಮತ್ತೊಂದು ಕಡೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಪರಿಸ್ಥಿತಿ ಕೈ ಮೀರದಂತೆ ತಡೆಯುವುದಕ್ಕೆ ಪ್ರತಿಭಟನೆಯಲ್ಲಿ ತೊಡಗಿದ್ದಂಥ ಹಲವು ಕಾರ್ಯಕರ್ತರನ್ನು ಪೊಲೀಸರು ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಸಮಯ ಸರಿಯಾಗಿ ಅವರು ಸ್ಪಂದಿಸಿದ್ರಿಂದ ಬಿಟ್ಟರು, ಇಲ್ಲಾಂದ್ರೆ ಇನ್ನೂ ಅವರು ಹೆಚ್ಚಿನ ಅನಾಹುತ ಮಾಡ್ತಾ ಇದ್ರು. ಇದ್ರ ವಿರುದ್ಧ ಕಂಪ್ಲೇಂಟ್ ಏನಾದ್ರು ಕೊಡ್ತೀರಾ ಸರ್? ದೂರ ದಾಖಲು ಮಾಡ್ತೀರಾ? ನಮ್ಮ ರಾಜ್ಯ ಪ್ರತಿಭಟನೆ ನಮ್ಮ ರಾಜ್ಯ